ಇವತ್ತು ನೋಟಿಸ್ ಕೊಟ್ಟು ಅವರನ್ನು ಸಹಿತ ಬರ್ಲಿಕ್ಕೆ ಗೊತ್ತಿಲ್ಲ ಈ ಒಂದು ನೀಚ ಕಾಂಗ್ರೆಸ್ ಸರ್ಕಾರ. ಅದನ್ನೆಲ್ಲ ನಾವು ಹಿಂದೂ ಎಚ್ಚರಿಸಬೇಕು. ಎಲ್ಲ ಹಿಂದೂ ಹೋರಾಟಗಾರರು ಬರ್ತಾ ಇದ್ರು, ಆದ್ರೆ ಅವರನ್ನ ತಡೆಯುವಂತ ಒಂದು ಹುನ್ನಾರ ನಡೆದಿದೆ. ಬಸವನಗೌಡರನ್ನ ಅಲ್ಲೇ ತಡೆದಿದ್ದಾರೆ. ಇವತ್ತು ಮುತಾಲಿಕರವರನ್ನ ಬರ್ಲಕ್ ಗೊತ್ತಿಲ್ಲ. ಆಂದೋಲನರಿಗೆ ಇವತ್ತು ಬೆಳಿಗ್ಗೆ ನೋಟಿಸ್ ಕೊಟ್ಟು ಈ ಒಂದು ಜೇಟಿಗೆ ಗ್ರಾಮಕ್ಕೆ ಹೋಗೋದು ಬೇಡ ಅಂತ ಹೇಳಿ ಈ ಒಂದು ಇಲಾಖೆ ತಡಿತಾರೆ. ಅಂದ್ರೆ ನಾವು ಹಿಂದೂಗಳು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಪೂಜ್ಯ ಶ್ರೀ ರಾಜೇಂದ್ರ ಶಿವಾಚಾರ್ಯ ಬಂದಿದ್ದಾರೆ. ಮಟ್ಟದಲ್ಲಿ ಇಷ್ಟೊಂದು ಒಗ್ಗಟ್ಟಾಗ್ತಾ ಇದೆ ಅನ್ನೋ ಒಂದು ಸಂದೇಶ ಹೋಗಿ ಇವತ್ತು ಕುತಂತ್ರ ಮಾಡಿದಂತ ಅನೇಕರು ಇವತ್ತು ನಮ್ಮ ಬಸವನಗೌಡರಿಗೆ, ಮುತಾಲಿಕ್ ಅವರಿಗೆ, ನಮ್ಮ ಪರಮ ಪೂಜ್ಯ ಆಂದೋಲನ ಶ್ರೀಗಳಿಗೆ ಸಹಿತ ಇಲ್ಲಿಗೆ ಬರ್ಲಾಕ್ ಕೊಟ್ಟಿಲ್ಲ. ಇದು ನಮ್ಮ ಹಿಂದೂ ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ. ಹಾಗಾಗಿ ಈ ಸಭೆಯನ್ನು ಉದ್ದೇಶಿಸಿ ಆನಂದ್ ದೇಸಾಯಿ ಜೇಟ್ಗಿ